ಬೆಂಗಳೂರು ಕಾಲ್ತುಳಿತ ಕೇಸ್ ಹೈಕಮಾಂಡ್ ಕೆಂಡ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಮಟ್ಟದಲ್ಲಿ ಸರ್ಜರಿಗೆ ಮುಂದಾಗಿದೆ ಹೈಕಮಾಂಡ್ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಆಸಕ್ತಿಯನ್ನ ತೋರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗತ್ತಾ ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಬಹಳ ಕ್ಯೂರಿಯಾಸಿಟಿಯನ್ನ ಉಂಟು ಮಾಡಿದೆ. ಹಾಗೇನೆ ಸಿಎಂ ಕಚೇರಿಯಲ್ಲೂ ಕೂಡ ಹಲವರಿಗೆ ಕೋಪ್ ಕೊಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಆಸಕ್ತಿಯನ್ನ ತೋರ್ತಾ ಇದೆ. ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಈ ಸಂದರ್ಭದಲ್ಲಿ ಆಗತ್ತಾ ಅಂತ ಸಿಎಂ ಕಚೇರಿಯಲ್ಲೂ ಕೂಡ ಹಲವರಿಗೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಬಹುಕಾಲದಿಂದ ಬೇಡಿಕೆ ಇತ್ತು. 2 ಪದವಿಯನ್ನ ಒಬ್ಬರಿಗೆ ಕೊಡಬಾರದು ಅನ್ನುವಂತಹ ವಿಚಾರ ಕೂಡ ಬಹಳ ಸುಳಿದಾಡ್ತಾ ಇತ್ತು. ಜೊತೆಯಲ್ಲಿ ಕೆಪಿಸಿಸಿ ಪಟ್ಟಕ್ಕಾಗಿ ಹಲವರು ಕಣ್ಣಿಟ್ಟಿದ್ರು. ಈ ಸಂದರ್ಭ ಈಗ ಕೂಡಿ ಬಂದಿದೆಯಾ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದು ನಿಂತಿದೆ. ಹೈಕಮಾಂಡ್ ಇಬ್ಬರನ್ನು ಕೂಡ ಕರೆಸಿಕೊಂಡಿದೆ. ಸಿಎಂ ಡಿಸಿಎಂ ಅನ್ನ ಕೂಡ ಕರೆಸಿಕೊಂಡಿದೆ. ಜೊತೆಯಲ್ಲೇ ಹಲವರು ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲೇ ಸಚಿವ ಸಂಪುಟ ಬದಲಾವಣೆ ಕೂಡ ಆಗತ್ತಾ, ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗತ್ತಾ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ ಹಾಗೂ ಬಹಳ ಚರ್ಚೆಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಬೆಂಗಳೂರು ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೋಪಗೊಂಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಸಂದರ್ಭದಲ್ಲಿಯೇ ಬದಲಾವಣೆ ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷಗಳು ಸರ್ಕಾರವನ್ನೇ ವಿಸರ್ಜಿಸಬೇಕು ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದಿವೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರದಿಂದ ಹೈಕಮಾಂಡ್ ಕೂಡ, ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಚಿವ ಸಂಪುಟದಲ್ಲಿ ಬದಲಾವಣೆಯನ್ನ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿದಂತೆ ಕಂಡು ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಭಾರಿ ಬದಲಾವಣೆ ಪಕ್ಕನ ಅನ್ನುವಂತಹ ವಿಚಾರ ಸರ್ಕಾರ ಮಟ್ಟದಲ್ಲಿ ಹೈಕಮಾಂಡ್ ಸರ್ಜರಿಗೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಆಸಕ್ತಿಯನ್ನ ತೋರಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಂಪುಟ ಪುನರ್ರಚನೆ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಈ ಸಂದರ್ಭದಲ್ಲಿ ಆಗತ್ತಾ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಹಾಗೇನೆ ಬೆಂಗಳೂರು ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೆಂಡಾಮಂಡಲವಾಗಿದೆ. ಈ ಸಂದರ್ಭದಲ್ಲಿ ಸಿಎಂಗೆ ಹಾಗೂ ಡಿಸಿಎಂಗೆ ಬುಲಾವನ್ನ ನೀಡಿದೆ ಹೈಕಮಾಂಡ್. ಹಾಗೇನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ಸಂದರ್ಭದಲ್ಲಿ ಭಾರಿ ಬದಲಾವಣೆ ಕೂಡ ಆಗತ್ತಾ ಅನ್ನುವ ಬಹುನಿರೀಕ್ಷೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಅಂಗಳದಿಂದ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ದೆಹಲಿ ಅಂಗಳದಿಂದ ರಾಜ್ ನ್ಯೂಸ್ ನಲ್ಲಿ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಸತೀಶ್ ಜಾರಕಿಹೊಳಿಗೆ ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಕ್ಕನ? ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಇದೀಗ ಆ ಪಟ್ಟ ಅವರ ಕೈ ಸೇರುತ್ತಾ? ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಕೈ ಹಾಕಿದೆಯಾ? ದಿಲ್ಲಿ ಅಂಗಳದಿಂದ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ರಾಜ್ ನ್ಯೂಸ್ ನಲ್ಲಿ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಈಗ ಆ ಪಟ್ಟ ಅವರಿಗೆ ಒಲಿದು ಬರುತ್ತಾ ಅಂತ ಹೇಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೈ ಹಾಕೋದು ಅಂದ್ರೆ ಒಂದ್ ರೀತಿಯಲ್ಲಿ ಜೇನುಗೂಡಿಗೆ ಕೈ ಹಾಕಿದಾಗೆ. ಎಲ್ಲರೂ ಕೂಡ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ. ಜೊತೆಯಲ್ಲಿ ಹಾಲಿ ಇರುವಂತಹ ಅಧ್ಯಕ್ಷರು ಪಟ್ಟವನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಬದಲಾವಣೆ ಮಾಡೋದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಇದುವರೆಗೂ ಕೂಡ ಮಾಡಬೇಕೋ ಬೇಡವೋ ಅನ್ನುವ ಗೊಂದಲದಲ್ಲೇ ಇದ್ರು. ಆದ್ರೆ ಈಗ ಆ ಕ್ಷಣ ಕೂಡಿ ಬಂದಿದ್ಯಾ, ಕಾಲ ಕೂಡಿ ಬಂದಿದ್ಯಾ ಅನ್ನುವಂತಹ ವಿಚಾರ. ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಬಲವಾದ ಆಕಾಂಕ್ಷಿ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಅವರಿಗೆ ಈ ಪಟ್ಟ ಒಲಿದು ಬರುತ್ತಾ? ಹೈಕಮಾಂಡ್ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆಯಾ? ಕೆಪಿಸಿಸಿ ಒಂದು ಚುಕ್ಕಾಣಿಯನ್ನ ಮತ್ತೊಬ್ಬರಿಗೆ ಕೊಡೋದಕ್ಕೆ ಸಿದ್ಧವಾಗಿದೆಯಾ ಈಗ ಹೈಕಮಾಂಡ್ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದು ನಿಂತಿದೆ. ಜೊತೆಯಲ್ಲಿ ಬೆಂಗಳೂರು ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್
ಕೆಂಡಾಮಂಡಲವಾಗಿದೆ ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಯಾಕೆಂದ್ರೆ ಒಂದು ಕೆಪಿಸಿಸಿ ಈ ಒಂದು ವಿಚಾರ ಅಂದ್ರೆ ಕಾಲ್ತುಳಿತದ ಪ್ರಕರಣ ಒಂದು ಕಪ್ಪು ಚುಕ್ಕಿಯ ಮಾದರಿಯಲ್ಲಿ ಆಗೋಗಿದೆ ಕಾಂಗ್ರೆಸ್ಗೆ, ಕರ್ನಾಟಕ ಕಾಂಗ್ರೆಸ್ಗೆ ಆಗಿರಬಹುದು, ಹಾಗೆಯೇ ಇಡೀ ದೇಶದ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇದೊಂದು ಕಪ್ಪು ಚುಕ್ಕಿ ಅನ್ನುವಂತಹ ವಿಚಾರ ಎಲ್ಲಿ ನೋಡಿದ್ರು ಇದೇ ಚರ್ಚೆ ಕೇಳಿ ಬರ್ತಾ ಇದೆ. ಜೊತೆಯಲ್ಲಿ ಸರ್ಕಾರದ ವೈಫಲ್ಯಗಳನ್ನ ಎಲ್ಲರೂ ಕೂಡ ಎತ್ತಿ ತೋರಿಸ್ತಾ ಇದ್ದಾರೆ, ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಸುಮ್ಮನೆ ಇದೆಯಾ ಹೈಕಮಾಂಡ್ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಹಾಗಾಗಿ ದೇಶದ ಮಟ್ಟದಲ್ಲಿ ಉತ್ತರವನ್ನ ಕೊಡೋದು ಕಷ್ಟ ಸಾಧ್ಯ ಆಗ್ತಾ ಇದೆ ಕಾಂಗ್ರೆಸ್ಗೆ. ಹಾಗಾಗಿ ಕೆಂಡಾಮಂಡಲವಾಗಿರುವಂತದ್ದು ಯಾಕೆ ಈ ರೀತಿಯಾಗಿ ಇಮ್ಮೆಚೂರ್ ನಿರ್ಣಯಗಳನ್ನ ತೆಗೆದುಕೊಂಡ್ರಿ, ಈ ರೀತಿಯಾದಂತಹ ಅವಘಡಗಳಿಗೆ ಯಾಕೆ ನೀವು ಕಾರಣರಾದ್ರಿ, ಹೇಗೆ ಕಾರಣರಾದ್ರಿ, ಹಾಗಾಗಿ ಇಂಚಿಂಚು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಹೈಕಮಾಂಡ್ ಕೇಳಿತ್ತು. ಅದಕ್ಕಾಗಿ ನಿನ್ನೆಯೇ ಡಿಸಿಎಂ ಅವರು ದೆಹಲಿಗೆ ತೆರಳಿದ್ರು. ಮತ್ತೆ ನಂತರದಲ್ಲಿ ಸಿದ್ದರಾಮಯ್ಯನವರು ಕೂಡ ಈಗ ದೆಹಲಿಯನ್ನ ತಲುಪಿದ್ದಾರೆ. ಒಟ್ಟಾರೆಯಾಗಿ ಅವರಿಬ್ಬರನ್ನ ಸೇರಿಸಿ ಜೊತೆಯಲ್ಲಿ ಕೂರಿಸಿಕೊಂಡು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇವರಷ್ಟೇ ಅಲ್ಲ, ಸಾಕಷ್ಟು ಸಚಿವರು ಜೊತೆಯಲ್ಲಿ ಸಚಿವಾಕಾಂಕ್ಷಿಗಳು ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಈಗ. ಮತ್ತು ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಬಲವಾದಂತಹ ಆಕಾಂಕ್ಷಿ. ಹಲವು ದಿನಗಳಿಂದ ಅಧ್ಯಕ್ಷ ಸ್ಥಾನವನ್ನ ಒಬ್ಬರೇ ನಿಭಾಯಿಸಬೇಕಾ, ಯಾರು ಬೇಕಾದ್ರೂ ನಿಭಾಯಿಸಬಹುದು, ನಾನು ಕೂಡ ಆ ಸ್ಥಾನದ ಆಕಾಂಕ್ಷಿ ಅಂತ ಜಿದ್ದಿಗೆ ಬಿದ್ದಿದ್ರು. ಈಗ ಅವರಿಗೆ ಆ ಸ್ಥಾನ ಒಲಿದು ಬರುತ್ತಾ, ಆ ಕ್ಷಣ ಈಗ ಕೈಗೂಡಿದೆಯಾ ಅನ್ನುವಂತಹ ವಿಚಾರ ಇದೀಗ ಮುನ್ನೆಲೆಗೆ ಬಂದು ನಿಂತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಭಾರಿ ಬದಲಾವಣೆ ಆಗತ್ತಾ ಅನ್ನುವಂತಹ ವಿಚಾರ ನಿನ್ನೆಯೂ ಕೂಡ ನಾವು ಹೇಳಿದ್ವಿ ಇದೇ ವಿಚಾರವನ್ನ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಕಾಲ ಕೂಡಿ ಬಂದಿರಬಹುದಾ ಅಂತ ಹೇಳಿ. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರ ವಿಫಲವಾಗಿದೆ, ಜೊತೆಯಲ್ಲಿ ಹಲವಾರು ಮಂತ್ರಿವರ್ಗಗಳು ಕೂಡ ಅವರವರ ಕ್ಷೇತ್ರವನ್ನ ನಿಭಾಯಿಸುವಲ್ಲಿ, ಅವರಿಗೆ ಕೊಟ್ಟ ಒಂದು ಅಧಿಕಾರವನ್ನ ನಿಭಾಯಿಸುವಲ್ಲಿ ಅವರು ಕೂಡ ವಿಫಲರಾದಂತೆ ಕಂಡು ಬರ್ತಾ ಇದೆ. ಅಧಿಕಾರಿಗಳು, ಆಡಳಿತಗಳು ಸರಿಯಾದ ನಿಟ್ಟಿನಲ್ಲಿ ಸಾಕ್ತಾ ಇಲ್ಲ ಅನ್ನುವಂತಹ ಮುನ್ಸೂಚನೆಗಳು ಆಯಾ ಇಲಾಖೆಯನ್ನ ತೆಗೆದುಕೊಂಡ್ರೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭ ಇದಕ್ಕೆ ಕೂಡಿ ಬಂದಿದ್ಯಾ, ಕಾಲ ಕೂಡಿ ಬಂದಿದ್ಯಾ ಅನ್ನುವಂತಹ ವಿಚಾರ ಇದೀಗ ಹೆಚ್ಚು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಡಿಕೆಶಿ ಬಳಿ ಇರುವಂತಹ ಒಂದು ಖಾತೆಗೆ ಕೋಕ್ ಕೊಡ್ತಾರಾ? ಹಾಗಾದ್ರೆ ಅವರ ಬಳಿ ಎರಡೆರಡು ಖಾತೆಗಳಿವೆ, ಒಂದು ಖಾತೆಗೆ ಕೋಕ್ ಕೊಡ್ತಾರಾ? ಜಲಸಂಪನ್ಮೂಲ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಎರಡೆರಡು ಖಾತೆಗಳು ಅವರ ಬಳಿಯಲ್ಲಿದೆ. ಒಂದು ಖಾತೆಗೆ ಕೋಕ್ ಕೊಡ್ತಾರಾ? ಹಾಗಾದ್ರೆ ಡಿಕೆಶಿ ಬಳಿ ಇರುವ ಒಂದು ಖಾತೆಗೆ ಖೋಕ್ ಕೊಡ್ತಾರಾ? ಹಾಗಾದ್ರೆ ಜಲಸಂಪನ್ಮೂಲ ಖಾತೆ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಎರಡೆರಡು ಖಾತೆಗಳು ಅವರ ಬಳಿಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಎರಡು ಖಾತೆಯಲ್ಲಿ ಒಂದು ಖಾತೆಯನ್ನ ಹಿಂಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಅವರ ಬಳಿಯಲ್ಲೇ ಇದೆ. ಅದನ್ನು ಕೂಡ ಹಿಂಪಡಿತಾರಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗತ್ತಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಆಗತ್ತಾ? ಹೌದು, ಪಕ್ಕ ಆಗತ್ತೆ ಅನ್ನುವಂತಹ ಮಾತುಗಳು ದೆಹಲಿ ಮೊಗಸಾಲೆಯಿಂದ ಕೇಳಿ ಬರ್ತಾ ಇರುವಂತಹ ಮಾತುಗಳಿವು. ಪಕ್ಕಾ ಬದಲಾವಣೆ ಆಗತ್ತೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ ರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಗೋವಿಂದ್, ಈ ಒಂದು ಸಂದರ್ಭದಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಚಿವ ಸಂಪುಟ. ಬಹುತೇಕ ಜನರು ದೆಹಲಿಗೆ ಹೋಗಿ ಬೀಡ್ಬಿಟ್ಟಿದ್ದಾರೆ. ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನ ವಿವರಣೆ ಕೇಳಿದೆ ಹೈಕಮಾಂಡ್. ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಮತ್ತು ಸಚಿವ ಸಂಪುಟದಲ್ಲಿ ಭಾರಿ ಬದಲಾವಣೆ ಆಗತ್ತೆ ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ವಿದ್ಯಾ, ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿರೋದು ಸತ್ಯ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ನಿನ್ನೆ ತುರ್ತಾಗಿ ಸಿಎಂ ಮತ್ತು ಡಿಸಿಎಂ ಕರೆ ಮಾಡಿ ತಕ್ಷಣವೇ ದೆಹಲಿಗೆ ಬರುವಂತೆ ಹೈಕಮಾಂಡ್ ನಾಯಕರು ಗುಲಾಬ್ ಕೊಟ್ಟಿದ್ರು. ಆ ಹೈಕಮಾಂಡ್ ನಾಯಕರ ಸೂಚನೆಯಂತೆ ಇವತ್ತು ಬೆಳಗ್ಗೆ ಸಿಎಂ ಮತ್ತು ಡಿಸಿಎಂ ಒಂದೇ ಫ್ಲೈಟ್ ನಲ್ಲಿ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಲೋಕಸಭೆಯ ಪ್ರತಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ
ಸುರ್ಜೇವಾಲ್ ಅವರು ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಸಿಎಂ ಮತ್ತು ಡಿಸಿಎಂ ಪ್ರಮುಖವಾಗಿ ನಾಯಕರು ಮಾತನಾಡಲಿದ್ದಾರೆ. ಕಾಲ್ತುಳಿತ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಆದಂತ ಕೆಲವೊಂದಿಷ್ಟು ಗೊಂದಲ ಇರ್ಬೋದು, ಸರ್ಕಾರ ಮಟ್ಟದಲ್ಲಿ ಹಾಕಿದಂತ ಗೊಂದಲ ಇರ್ಬೋದು, ಎರಡೆರಡು ಕಡೆ ಏನು ಕಾರ್ಯಕ್ರಮ ಆಯೋಜನೆ ಆಗಿರುವಂತ ದುರಂತ ಇರ್ಬೋದು, ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಡ್ಲಿದ್ದಾರೆ. ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿ ದೆಹಲಿಯ ಅಂಗಳದಿಂದ ಈಗಾಗಲೇ ಬರ್ತಿರುವಂತದ್ದು. ಪ್ರಮುಖವಾಗಿ ರಾಜ್ಯ ಸಚಿವ ಸಂಪುಟ ಪುನರಚನೆಗೂ ಕೂಡ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಮನ್ಸ್ ಮಾಡಿದ್ದಾರೆ. ಯಾಕಂದ್ರೆ ಸರ್ಕಾರ 2 ವರ್ಷ ಆಗಿದೆ, 2 ವರ್ಷ ಆದ ಬಳಿಕ ನಾವು ಸಂಪುಟ ಪುನರಚನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಒಂದು ಭರವಸೆನ ಕೂಡ ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಬಹುತೇಕವಾಗಿ 2 ವರ್ಷ ಈಗಾಗಲೇ ಮುಗಿದಿದೆ. ಸಚಿವ ಸಂಪುಟ ಪುನರಚನೆ ಮಾಡುವಂತ ವಿಚಾರದಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಆಸಕ್ತಿ ಇರೋದ ಕೆಲವೊಂದು ಸಚಿವರು, ನಿಷ್ಕ್ರಿಯವಾದಂತ ಸಚಿವರು, ಕೆಲವೊಂದು ಇಲಾಖೆಗಳಲ್ಲಿ ಕಳಪೆ ಸಾಧನೆ ಮಾಡಿದಂತ ಕೆಲ ಸಚಿವರು ಏನಿದ್ದಾರೆ, ಆ ಒಂದು ಇಲಾಖೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಕಂಪ್ಲೀಟ್ ಆದಂತ ವರದಿ ಕೂಡ ತರಿಸ್ಕೊಟ್ಟಿದ್ದಾರೆ. ಹಾಗಾಗಿ 8 ರಿಂದ 10 ಜನ ಸಚಿವರಿಗೆ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಹೈಕಮಾಂಡ್ ನಾಯಕರ ಒಂದು ನಿರ್ಧಾರ ಇದ್ದಂತೆ ಕಾಣಿಸ್ತಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಹೇಳಿದ್ರು, ನಾವು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡ್ತೀವಿ, ಅದಾದ ಬಳಿಕ ನೀವು ಸಂಪುಟದಲ್ಲಿ ಇರಬೇಕು ಅಥವಾ ಇಲ್ಲೋ ಅಂತ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅಂತೇಳಿ ಈ ಹಿಂದೆ ಸುರ್ಜೇವಾಲ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಸಚಿವ ಸ್ಥಾನದ ರಚನೆ ಆದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ಹಾಗಾಗಿ ಹೈಕಮಾಂಡ್ ನಾಯಕರು, ಯಾಕಂದ್ರೆ 2 ವರ್ಷ ಆಗಿದೆ, ಸರ್ಕಾರಕ್ಕೆ ಒಂದು ರೀತಿಯ ಇಮೇಜ್ ಡೌನ್ ಆಗ್ತಿದೆ. ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ಕೂಡ ಎಲ್ಲೋ ಒಂದ್ ಕಡೆ ಒಂದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಹಾಗಾಗಿ ಸರ್ಕಾರ ನಿಷ್ಕ್ರಿಯ ಆಗಿದೆ ಅನ್ನೋದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಒಂದು ಬೇಸರಕ್ಕೆ ಕಾರಣ ಆಗಿದೆ. ಹಾಗಾಗಿ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಆದಂತ ಒಂದು ಸಂಪುಟ ಪುನರಚನೆ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಈಗಾಗಲೇ ಚಿಂತನೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರು ಜೊತೆಗೆ ಡಿಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ಸದ್ಯದ ಮಟ್ಟಿಗೆ ಪುನರಚನೆ ಮಾಡೋದು ಬೇಡ ಅಂತೇಳಿ ಸಹಜವಾಗಿ ಕಳೆದ 2-3 ತಿಂಗಳಿಂದ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ಒತ್ತಡವನ್ನು ಹಾಕ್ತಾ ಬರ್ತಿದ್ರು. ಪ್ರಮುಖವಾಗಿ ಯಾವಾಗ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ನಡುವೆ ದೊಡ್ಡ ಮಟ್ಟದ ಒಂದು ಜಟಾಪಟಿ ನಡೀತಿದೆ, ಆ ಒಂದು ಸಂದರ್ಭದಲ್ಲೇ ನೀವು ಸಂಪುಟ ಪುನರಚನೆ ಮಾಡಿ, ಅಥವಾ ಏನು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಏನು ಚರ್ಚೆ ಆಗ್ತಿದೆ, ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡಕ್ಕೆ ಸಿದ್ಧ ಇದ್ದೀನಿ, ಅದನ್ನ ನೀವು ಮಾತು ಕೊಟ್ಟಂತೆ ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಕೊಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಒಂದು ಷರತ್ತನ್ನ ಡಿ.ಕೆ. ಶಿವಕುಮಾರ್ ಆಗ್ತಂತ ಕಾಣಿಸ್ತಿದೆ. ಸತೀಶ್ ಜಾರಕಿಹೊಳಿ ಕೂಡ ಹಿಂದೆ ಕೂಡ ಹೇಳಿದ್ರು, ಹೌದು ನಾನು ಎಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ, ನಾನು ಬೇಕಾದ್ರೆ ಸಚಿವ ಸ್ಥಾನವನ್ನ ಕೈ ಬಿಡ್ತೀನಿ ಅಂತ ಹೇಳಿ ಅವರು ಕೂಡ ಬಹಿರಂಗವಾಗಿ ಹೇಳಿದ್ರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕೂರಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗ ಈಗಾಗಲೇ ಸರ್ಕಸ್ ಅನ್ನು ಕೂಡ ಕಳೆದ 3-4 ತಿಂಗಳಿಂದ ನಡೆಸ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ದೆಹಲಿಯಲ್ಲಿ ನಡೆಸುವಂತಹ ಸಭೆ ವಿಚಾರ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ ನಾಯಕರು ಗುಲಾಬ್ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಬೆಳಗ್ಗೆ ಅಷ್ಟೇ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋದು ಮಾಹಿತಿ ಕೂಡ ಸಿಗ್ತಿದೆ. ಹಾಗಾಗಿ 8 ರಿಂದ 10 ಜನ ಸಚಿವರಿಗೆ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಬಂದಂತೆ ಕಾಣಿಸ್ತಿದೆ. ಒಂದ್ ಕಡೆ ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರದ ಇಮೇಜ್ ಕಡಿಮೆ ಆಗಿರುವಂತದ್ದು ಇರ್ಬೋದು, ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ನಿಷ್ಕ್ರಿಯ ಸಚಿವರು, ಕೆಲ ಸಚಿವರು ತಮ್ಮ ಇಲಾಖೆಯಲ್ಲಿ ಸಾಧನೆನೇ ಮಾಡ್ತಾ ಇಲ್ಲ, ಕೇವಲ ಸುದ್ದಿಗೋಷ್ಠಿ ನಡೆಸ್ತಾ ಇದ್ರೆ, ಯಾವುದೇ ರೀತಿ ಇಲಾಖೆಯಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಸಾಧನೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಹಾಗಾಗಿ ಕೆಲವೊಂದಿಷ್ಟು ರಿಪೋರ್ಟ್ಗಳನ್ನು ಕೂಡ ಹೈಕಮಾಂಡ್ ನಾಯಕರು ಈಗಾಗಲೇ ರಾಜ್ಯ ನಾಯಕರಿಂದ ಈಗಾಗಲೇ ತರಿಸ್ಕೊಂಡಿದ್ದಾರೆ. ಆ ಒಂದು ಪರ್ಫಾರ್ಮೆನ್ಸ್ ಮೇಲೆ 8 ರಿಂದ 10 ಜನ ಸಚಿವರನ್ನ ಕೈ ಬಿಡೋದಕ್ಕೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಮನ್ಸು ಮಾಡಿದ್ದಾರೆ ಅಂತ ಕಾಣಿಸ್ತಿದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಇನ್ನೇನು ಕೆಲವೇ ಕ್ಷಣ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಮತ್ತು ಡಿಸಿಎಂ ಜೊತೆಯಲ್ಲಿ ಮತ್ತು 1-to-1 ಸಭೆಯನ್ನ ಕೂಡ ಮಾಡಲಿದ್ದಾರೆ. ತದ ಬಳಿಕ ಹೈಕಮಾಂಡ್ ನಾಯಕರು ಅಂತಿಮವಾದಂತ ತೀರ್ಮಾನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಒಂದರ್ಥದಲ್ಲಿ ಬಹುತೇಕವಾಗಿ ಸಚಿವ ಸಂಪುಟ ಪುನರ್ರಚನೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರು ಇವತ್ತು ಬಹುತೇಕವಾಗಿ ಚರ್ಚೆ ಮಾಡಿ ಅಂತಿಮ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಕಾಣಿಸ್ತಾ ಇದೆ. ವಿದ್ಯಾ ಭಟ್, ಧನ್ಯವಾದಗಳು ಗೋವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ.